ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ರೀಸೆಂಟ್ ಆಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರು ಏನು ಹೇಳಿದಾರೆ ಹೇಳಿ? ಬಂಗಾರ ಕೊಳ್ಳೋದನ್ನ ನಿಲ್ಲಿಸಿ, ಪೆಟ್ರೋಲ್ ಡೀಸೆಲ್ ಕಾರ್ಗಳನ್ನ ಕಮ್ಮಿ ಯೂಸ್ ಮಾಡಿ ಅಂಡ್ ಎಲೆಕ್ಟ್ರಿಕ್ ಕಾರ್ಗಳನ್ನ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಈ ಎಲೆಕ್ಟ್ರಿಕ್ ಕಾರ್ಗಳು ನಿಜವಾಗ್ಲೂ ಪೆಟ್ರೋಲ್ ಕಾರ್ನ ರೀಪ್ಲೇಸ್ ಮಾಡುತ್ತಾ ಇಲ್ವಂತ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ವಿನ್ಫಾಸ್ಟ್ ಡೀಲರ್ಶಿಪ್ ಬಂದಿದ್ದೀನಿ. ಅದೇ ಎಲೆಕ್ಟ್ರಿಕ್ ವೆಹಿಕಲ್ ಅಂದಿದ್ದಾಗೇನೆ ಫಸ್ಟ್ ಟೈಮ್ ಇವಿ ಬಯರ್ಸ್ ತಲೆಗೆ ಏನ್ ಬರುತ್ತೆ ಹೇಳಿ? ಚಾರ್ಜ್ ಎಲ್ಲಿ ಮಾಡೋದು, ಚಾರ್ಜಿಂಗ್ ಕಾಸ್ಟ್ ಏನಾಗುತ್ತೆ, ಟೈಮ್ ಏನಾಗುತ್ತೆ, ಸಿಟಿಲಿ ಯೂಸ್ ಮಾಡ್ಬೋದಾ, ಲಾಂಗ್ ಡ್ರೈವ್ ಹೋಗ್ಬೋದಾ ಅನ್ನೋದೇ ದೊಡ್ಡ ತಲೆನೋವು. ಇವನ್ ನನಗೂ ಕೂಡ ಪ್ರಾಪರ್ ಕ್ಲಾರಿಟಿ ಬೇಕಿತ್ತು. ಅದಕ್ಕೆ ಒಬ್ಬ ನಾರ್ಮಲ್ ಕಸ್ಟಮರ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇವತ್ತು ವಿನ್ಫಾಸ್ಟ್ ಡೀಲರ್ಶಿಪ್ ಬಂದಿದ್ದೀನಿ. ಬನ್ನಿ ಹೋಗೋಣ. ಓಕೆ, ಫಸ್ಟ್ ಇಂಪ್ರೆಷನ್ ಶೋರೂಮ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಕಾರ್ಗಳನ್ನು ಪ್ರಾಪರ್ ಆಗಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಥಿಂಗ್ ನಾನು ನೋಟಿಸ್ ಮಾಡಿದ್ದೇನೆಂದರೆ, ಇಲ್ಲಿ ನಾವು ಫ್ರೀಯಾಗಿ ವಾಕ್ ಮಾಡಿಕೊಂಡು ಕಾರ್ಗಳ ಬಗ್ಗೆ ನಮ್ಮ ಪೇಜಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಫಸ್ಟ್ ಟೈಮ್ ಇವಿ ಬೈಯರ್ಸಿಗೆ ಒಂದು ಡೌಟ್ ಇರುತ್ತೆ, ಶೋರೂಮಿಗೆ ಬಂದಾಗ ಇನ್ಫಾರ್ಮೇಷನ್ ಹೇಗೆ ಗ್ಯಾದರ್ ಮಾಡೋದು ಅಂತ. ಆದರೆ ಈ ಶೋರೂಮ್ನಲ್ಲಿ ಪ್ರತಿಯೊಂದು ಕಾರ್ಗಳ ಬಗ್ಗೆ ಚಾರ್ಜಿಂಗ್ ಇನ್ಫಾರ್ಮೇಷನ್, ಓನರ್ಶಿಪ್ ಇನ್ಫಾರ್ಮೇಷನ್ ಜೊತೆಗೆ ಫೀಚರ್ಗಳ ಬಗ್ಗೆ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಥಿಂಗ್. ಅಂದರೆ ನನಗೆ ಇಲ್ಲಿ ಇನ್ನೊಂದು ಇಷ್ಟ ಆಗಿದೆ ಏನಂದರೆ, ಯಾರು ಬಂದು ಇನ್ಫಾರ್ಮೇಷನ್ನ ನಮ್ಮ ತಲೆಗೆ ಡಂಪ್ ಮಾಡೋಕ್ಕೆ ನೋಡಲ್ಲ. ಟೈಮ್ ತೊಗೊಂಡು ಆರಾಮಾಗಿ ಕಾರ್ನ ಎಕ್ಸ್ಟೀರಿಯರ್ ನೋಡಿ, ಕಂಪ್ಲೀಟಾಗಿ ಸರೌಂಡಿಂಗ್ ನೋಡಿ, ಟಚ್ ಆ್ಯಂಡ್ ಫೀಲ್ ಮಾಡಿ, ಒಳಗೆ ಕೂತು ಫೀಚರ್ಗಳ ಬಗ್ಗೆ ಅರ್ಥ ಮಾಡ್ಕೋಬೋದು. ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ಅಫ್ಕೋರ್ಸ್ ರಿಲೇಷನ್ಶಿಪ್ ಮ್ಯಾನೇಜರ್ಸ್ ಇದ್ದೇ ಇರ್ತಾರೆ. ಇನ್ನು ಹಾನೆಸ್ಟಾಗಿ ಹೇಳಬೇಕು ಅಂದರೆ, ತುಂಬ ಜನಕ್ಕೆ ಈಗಲೂ ಡೌಟ್ ಇರೋದು ಯಾವ ಪಾರ್ಟಲ್ಲಿ ಹೇಳಿ? ಚಾರ್ಜಿಂಗ್ ವಿಚಾರದಲ್ಲಿ. ವಿನ್ಫಾಸ್ಟ್ ಅವರು ವಿ ಗ್ರೀನ್ ಸ್ಟೇಷನ್ಸ್ ಮುಖಾಂತರ ಆಲ್ ಓವರ್ ಇಂಡಿಯಾ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಹೈವೇ ಸಿಟೀಸಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ. ಜೊತೆಗೆ ನೀವೇನಾದರೂ ವಿನ್ಫಾಸ್ಟ್ನ ಕಾರ್ಗಳನ್ನ ತೊಗೊಂಡಿದ್ದೀರಾ ಅಂತಂದರೆ, ಒಂದಾಗಿರಲಿ ಎರಡಾಗಿರಲಿ, 2029 ಮಾರ್ಚ್ವರೆಗೂ ವಿ ಗ್ರೀನ್ ಸ್ಟೇಷನ್ಸಲ್ಲಿ ಫ್ರೀಯಾಗಿ ಚಾರ್ಜ್ ಮಾಡ್ಬೋದು. ಸೊ ಇದರಿಂದನೇ ಹೇಳ್ಬೋದು, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿರೋದ್ರಿಂದ ಇ ವಿ ಓನರ್ಶಿಪ್ ತುಂಬ ಈಸಿಯಾಗಿದೆ. ಒಂದು ನಿಮಿಷ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ವಿನ್ಫಾಸ್ಟಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಟೆಸ್ಟ್ ಡ್ರೈವ್ಗೆ ಒಂದು ಗಿಡನ ನೆಡ್ತಾರೆ, ಜೊತೆಗೆ ಮಕ್ಕಳಿಗೆ ಬಿಸಿ ಊಟ ಕೊಡ್ತಾ ಇದ್ದಾರೆ. ಸೊ ಇದು ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಒಂದು ಗ್ಲೋಬಲ್ ಬ್ರ್ಯಾಂಡ್ ಜಸ್ಟ್ ಕಾರ್ನ ರೆಡಿ ಮಾಡಿ ಸೇಲ್ ಮಾಡೋದು ಮಾತ್ರ ಅಲ್ಲ, ಒಂದು ಸೋಷಿಯಲ್ ಕಾಸ್ಗೋಸ್ಕರ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ಖುಷಿ ಆಗದೆ ಇರುತ್ತಾ? ಸೊ ಇದು VF6. ಹಾನೆಸ್ಟಾಗಿ ಹೇಳಬೇಕು ಅಂದರೆ, ಸಿಟಿ ಯೂಸರ್ಸ್ಗೆ ಈ ಗಾಡಿ ಪಕ್ಕಾ ಸೂಟ್ ಆಗುತ್ತೆ. ಯಾಕಂದರೆ ಗಾಡಿ ಸೈಜ್ ನೋಡಿ, ಕಾಂಪ್ಯಾಕ್ಟ್ ಆಗಿದೆ, ಕ್ಲೀನ್ ಡಿಸೈನ್ ಇದೆ ಆ್ಯಂಡ್ ಮಾಡರ್ನ್ ಫೀಚರ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಶಾರ್ಪ್ DRLs ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ, ಫ್ರಂಟಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಡೈಲಿ ಟ್ರಾಫಿಕಲ್ಲಿ ಓಡಾಡೋಂಥವ್ರಿಗೆ ಅಥವಾ ಆಫೀಸ್ಗೆ ಓಡಾಡೋಂಥವ್ರಿಗೆ ಟೈಟ್ ಪಾರ್ಕಿಂಗ್ ಸ್ಪೇಸ್ ಇದೆ, ಅಲ್ಲಿ ಯಾವ ಕಾರ್ ನಿಲ್ಸೋದು ಗುರು ಅಂತ ತಲೆನೋವು ಇರುತ್ತಲ್ಲ, ಅಂಥವ್ರಿಗೆ ಈ ಗಾಡಿ ಸೂಟ್ ಆಗುತ್ತೆ. ಜೊತೆಗೆ ನಿಮ್ಮ ಹತ್ರ ಒಂದು ಹ್ಯಾಚ್ ಬ್ಯಾಕ್ ಅಥವಾ ಕಾಂಪ್ಯಾಕ್ಟ್ SUV ಇದ್ದು ಎಲೆಕ್ಟ್ರಿಕ್ SUVಗೆ ಅಪ್ಗ್ರೇಡ್ ಆಗಬೇಕಪ್ಪ, ಯಾವ ಗಾಡಿ ತಗೊಳ್ಳಿ ಅಂತ ನೀವು ಕೇಳಿದ್ರೆ, ನಿಮಗೆ ಕಂಫರ್ಟಬಲ್ ಆಪ್ಷನ್ ಅಂದರೆ ಈ ಗಾಡಿ. ಇದು VF7 ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಇದನ್ನ ಏನು ಕೇಳ್ತಾ ಇದ್ದೀನಿ ಅಂದರೆ, ಹೊರಗಿಂದ ನೋಡೋದಕ್ಕೆ ಒಂದು ಬಿಗ್ SUV ಬಲ್ಕಿಯರ್ ಆಗಿದೆ, ಒಳಗೆ ಕೂತ್ಕೊಂಡ್ರೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಯಾವ ರೀತಿ ಅಂದರೆ, ಒಂದು ಸ್ಪೇಸ್ ಚೆನ್ನಾಗಿದೆ, ಕಂಪ್ಲೀಟ್ ಸೀಟಿಂಗ್ ಕಂಫರ್ಟ್ ಹೊತ್ತು ಸೂಪರ್ವ್ ಆಗಿದೆ, ಜೊತೆಗೆ ಕ್ಯಾಬಿನ್ ಫೀಲ್ ಇದೆ ಅಲ್ವಾ, ಅದೊಂಥರ ಡಿಫ್ರೆಂಟ್ ಇದೆ. ನಾನು ಹೇಳೋದು ಅರ್ಥ ಆಗಲ್ಲ, ಅದನ್ನ ನೀವೇ ಚೆಕ್ ಮಾಡಬೇಕು. ಜೊತೆಗೆ ಈ ಗಾಡಿ ಅಟೆನ್ಷನ್ ಗ್ರ್ಯಾಬರ್ ಅಂತ ಹೇಳ್ತೀನಿ. ಡ್ರೈವ್ ಮಾಡೋದಕ್ಕೆ ಅಂತ ಎತ್ಕೊಂಡೋದಾಗ ಪ್ರತಿಯೊಬ್ಬರು ತಿರುಗಿ ನೋಡ್ತಾ ಇದ್ರು, ಆ ಥರ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ಜೊತೆಗೆ ಡ್ರೈವ್ ಮಾಡಬೇಕಾದ್ರೆ ನನಗೆ ಇಷ್ಟ ಆಗಿದ್ದು, ಗ್ರೌಂಡೆಡ್ ಆಗಿರುತ್ತೆ. ಒಂದು ಎಲೆಕ್ಟ್ರಿಕ್ SUVಗೆ ಬೇಕಾಗಿರುವಂಥ ಪ್ರತಿಯೊಂದು ಕೇಪಬಿಲಿಟೀಸ್ ಈ ಗಾಡಿನಲ್ಲಿದೆ. ಸೊ ಇದರಿಂದನೇ ಹೇಳ್ಬೋದು, ವಿನ್ಫಾಸ್ಟ್ ಅವರು ನಮ್ಮ ಇಂಡಿಯನ್ ಬಯರ್ಸ್ನ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ. ಯಾಕಂದರೆ ಡೀಲರ್ಶಿಪ್ ಮತ್ತು ಸರ್ವಿಸ್ ಸ್ಟೇಷನ್ಗಳು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರೋದ್ರಿಂದ ಡೆಲಿವರೀಸ್ ಬೇಗ ಸಿಗುತ್ತೆ. ಇನ್ನು ನಿಮ್ಮ ಫ್ಯಾಮಿಲಿನಲ್ಲಿ 5 ಜನ ಇದ್ದರೆ VF6 VF7 ಆಗುತ್ತೆ. 7 ಜನ ಇದ್ದರೆ ಅದಕ್ಕೆ ಬೇಕಾಗಿರೋಂಥ ಸ್ಪೇಸು ಕಂಫರ್ಟು ನಿಮಗೆ VF MPV 7 ಅಲ್ಲಿ ಸಿಗುತ್ತೆ. ಈಗ ನೆಕ್ಸ್ಟ್ ಕೆಲಸ ಏನು ಹೇಳಿ? ಕಾರ್ನ ಟೆಸ್ಟ್ ಡ್ರೈವ್ ಮಾಡೋದು. ಬನ್ನಿ. ಈ ಎಲೆಕ್ಟ್ರಿಕ್ ಕಾರ್ಗಳನ್ನ ಡ್ರೈವ್ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ನೋಟಿಸ್ ಮಾಡೋದೇನೆಂದರೆ, ಸೈಲೆನ್ಸ್ ತುಂಬ ಕಾಮ್ ಆಗಿರುತ್ತೆ, ರಿಲ್ಯಾಕ್ಸ್ಡ್ ಫೀಲ್ ಕೊಡುತ್ತೆ, ಆರಾಮಾಗಿ ಓಡಿಸ್ಬೋದು. ಆ್ಯಂಡ್ ಇದರಲ್ಲಿ ಇನ್ಸ್ಟೆಂಟ್ ಟಾರ್ಕ್ ಇರೋದ್ರಿಂದ ಕ್ವಿಕ್ ಆಕ್ಸಿಲೇಷನ್ ಇರುತ್ತೆ. ಸಿಗ್ನಲ್ ಟು ಸಿಗ್ನಲ್ ಹೋಗ್ಬೇಕಾದ್ರೆ ನೋಡಿ, ಹಿಂಗೆ ಒತ್ತಿದ್ರೆ ಸಾಕು, ನುಗ್ತಾ ಇರುತ್ತೆ, ಮಜಾ ಸಿಗೋದಂತೂ ನಿಜ. ಅದೇ VF7ನಲ್ಲಿ ಪವರ್ ಜಾಸ್ತಿ ಇದೆ ಆ್ಯಂಡ್ ಸ್ಟ್ರಾಂಗ್ ರೋಡ್ ಪ್ರೆಸೆನ್ಸ್ ಇದೆ. ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗೋದೇನು ಗೊತ್ತಾ? ಈ ಕ್ಯಾಬಿನಲ್ಲಿ ಕೂತ್ ಡ್ರೈವ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಫೀಲ್ ಬರ್ತಾ ಇದೆ. ನನಗನ್ಸುತ್ತೆ ಜನಗಳಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಪ್ರಾಪರ್ ಆಗಿ ಅರ್ಥ ಆಗಬೇಕು ಅಂದರೆ ಒಂದ್ಸಲ ಡ್ರೈವ್ ಮಾಡಬೇಕು. ದೊಡ್ಡ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ರನ್ನಿಂಗ್ ಕಾಸ್ಟ್. ನೀವೇನಾದರೂ ರೆಗ್ಯುಲರ್ ಆಗಿ ಒಂದು ಪೆಟ್ರೋಲ್ SUV ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಪರ್ ಡೇ 40 ಕಿಲೋಮೀಟರ್ ಅನ್ಕೊಳ್ಳಿ.
ತಿಂಗಳಿಗೆ ಏನಿಲ್ಲ ಅಂದ್ರೂ 8,000ಕ್ಕಿಂತ ಜಾಸ್ತಿ ಫ್ಯೂಲ್ ಬಿಲ್ ಬರುತ್ತೆ. 3 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 3 ಲಕ್ಷ. ಅದೇ ನಿಮ್ಮ ಹತ್ರ ಏನಾದರೂ ಎಲೆಕ್ಟ್ರಿಕ್ SUV ಇದ್ರೆ ಚಾರ್ಜಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ. ಅದರಲ್ಲೂ ವಿನ್ಫಾಸ್ಟ್ ಗಾಡಿ ನಿಮ್ಮ ಹತ್ರ ಇತ್ತಂದ್ರೆ ವಿನ್ಫಾಸ್ಟ್ ಅವರು ವಿ ಗ್ರೀನ್ ಸ್ಟೇಷನ್ಸ್ ಮುಖಾಂತರ ಫ್ರೀ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ 2029 ಮಾರ್ಚ್ ವರ್ಗು. ಅಂದ್ರೆ 0 ಚಾರ್ಜಿಂಗ್ ಕಾಸ್ಟ್. ಸೊ ಇದರಿಂದನೇ ಹೇಳ್ಬೋದು ಜನ ಜಸ್ಟ್ ಟೆಕ್ನಾಲಜಿಗೆ ಮಾತ್ರ ಎಲೆಕ್ಟ್ರಿಕ್ ಕಾರ್ನ ತಗೋತಾ ಇಲ್ಲ, ರಿಯಲ್ ಸೇವಿಂಗ್ ಆಗುತ್ತೆ. ಅಂಡ್ ಎಲೆಕ್ಟ್ರಿಕ್ ಕಾರ್ನಲ್ಲಿ ಪೆಟ್ರೋಲ್ ಕಾರ್ಗೆ ಕಂಪೇರ್ ಮಾಡಿದ್ರೆ ಮೇಂಟೆನೆನ್ಸ್ ಕೂಡ ಕಮ್ಮಿ ಇರುತ್ತೆ. ಇನ್ನು ಯಾವುದೇ ಒಂದು ಕಾರ್ನ ನಾವು ಫೈನಲ್ ಮಾಡಿ ಅದನ್ನ ಬೈ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಕಾನ್ಫಿಡೆನ್ಸ್ ಎಲ್ಲಿ ಬರ್ಬೇಕು ಗೊತ್ತಾ? ಆಫ್ಟರ್ ಸೇಲ್ ಸಪೋರ್ಟ್ನಲ್ಲಿ. ಈ ಆಫ್ಟರ್ ಸೇಲ್ ಸಪೋರ್ಟ್ಗೂ ವಿನ್ಫಾಸ್ಟ್ ಅವರು ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಫ್ರೀ ಚಾರ್ಜಿಂಗ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಐಸ್ ಟು ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸ್ಚೇಂಜಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಜೊತೆಗೆ ಬೈ ಬ್ಯಾಕ್ ಸ್ಕೀಮ್ ಕೂಡ ಕೊಡ್ತಾ ಇದ್ದಾರೆ. ಅಂಡ್ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮೇಂಟೆನೆನ್ಸ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ, ಎಕ್ಸಾಂಪಲ್ ಅಲ್ಲ ಪೂರ್ತಿ ಹೇಳ್ತೀನಿ ಕೇಳಿ. 7 ವರ್ಷ ವೆಹಿಕಲ್ಗೆ ವಾರಂಟಿ ಕೊಡ್ತಾ ಇದ್ದಾರೆ, 10 ವರ್ಷ ಬ್ಯಾಟ್ರಿಗೆ ವಾರಂಟಿ ಕೊಡ್ತಾ ಇದ್ದಾರೆ, 7 ವರ್ಷ ರೋಡ್ ಸೈಡ್ ಅಸಿಸ್ಟೆನ್ಸ್ ಫ್ರೀ ಕೊಡ್ತಾ ಇದ್ದಾರೆ, 3 ವರ್ಷ ಫ್ರೀ ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ, 5 ವರ್ಷ ಸಸ್ಪೆನ್ಷನ್ಗೆ ವಾರಂಟಿ ಕೊಡ್ತಾ ಇದ್ದಾರೆ, 7 ವರ್ಷ ಪೇಂಟಿಗೆ ವಾರಂಟಿ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾರೆ? ಇಷ್ಟೆಲ್ಲ ಕೊಟ್ಟ ಮೇಲೆ ಕಾನ್ಫಿಡೆನ್ಸ್ ಬರದೇ ಇರುತ್ತಾ? ಸೊ ಇವತ್ತಿನ ದಿನನ ಈ ವಿನ್ಫಾಸ್ಟ್ ಡೀಲರ್ಶಿಪ್ ಅಲ್ಲಿ ಕಾಣದ ಮೇಲೆ ನನಗನ್ಸಿದ್ದು ವಿನ್ಫಾಸ್ಟ್ ಅವರು ನಮ್ಮ ಇಂಡಿಯನ್ ಬಯರ್ಸ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಓನರ್ಶಿಪ್ನ ಈಸಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಶೋರೂಮ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಸಿಂಪಲ್ ಆಗಿದೆ, ಕಾರ್ಸ್ ಮಾಡರ್ನ್ ಆಗಿದ್ದಾವೆ. ಅಂಡ್ ನೀವು ಅನ್ಕೊಂಡಿರೋ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಓನರ್ಶಿಪ್ ಅಂತೂ ಕಷ್ಟ ಇಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಕೆಲವು ಡೌಟ್ ಇಂದ ಬಂದಿದ್ದೆ, ಅದೆಲ್ಲ ಕ್ಲಿಯರ್ ಆಗಿದೆ. ಜೊತೆಗೆ ಈಗಿನ ಟೈಮ್ನಲ್ಲಿ ತುಂಬಾ ಜನ ಏನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಕೂಡ ಆಯ್ತು. ಸೊ ನಿಮಗೂ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಕ್ಯೂರಿಯಾಸಿಟಿ ಇದ್ರೆ ಒಂದು ಸಲ ಟೆಸ್ಟ್ ಡ್ರೈವ್ ಮಾಡಿ. ನನ್ನ ಪ್ರಕಾರ ನೀವು ಟೆಸ್ಟ್ ಡ್ರೈವ್ ಮಾಡಿದ್ರೆ ಪಕ್ಕಾ ನಿಮ್ಮ ಒಪಿನಿಯನ್ ಚೇಂಜ್ ಆಗುತ್ತೆ. ನನ್ನ ಹೆಸರು ಕೀರ್ತಿ ಅಂತ ಕಾರ್ಟೆಕ್ ಕನ್ನಡ ಇಂದ. ನೀವೇನಾದರೂ ಕನ್ನಡದಲ್ಲಿ ಆಟೋಮೊಬೈಲ್ ಕಂಟೆಂಟ್ ನೋಡಬೇಕು ಅಂದ್ರೆ ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ಈಗ ಕಮೆಂಟ್ ಮಾಡಿ ಹೇಳಿ, ಪೆಟ್ರೋಲ್ ಟು ಎಲೆಕ್ಟ್ರಿಕ್ ಸ್ವಿಚ್ ಆಗ್ತೀರಾ ಇಲ್ವಾ?